ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದ್ರೆ, ಪತ್ರಕರ್ತರೆ, ಬಹಳ ಆಶ್ಚರ್ಯವಾಗಿ ಇವತ್ತು ಕರ್ನಾಟಕದಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ. ಈಗಾಗಲೇ ನಮ್ಮ BP ಹರೀಶ್ ಅವರು ಹೇಳದಂತೆ ಈಗ ನಮ್ಮ ವ್ಯಾಪ್ತಿ ಉತ್ತರ ಕರ್ನಾಟಕ ಇಲ್ಲ, ಸಮಗ್ರ ಕರ್ನಾಟಕ ಇವತ್ತು ನಮ್ಮ ವ್ಯಾಪ್ತಿಯಾಗಿ ಇವತ್ತು ಪರಿವರ್ತನೆ ಆಗಿದೆ. ನಮ್ಮ ಪರಿಚಯ ದಾವಣಗೆರೆಯವರಿಗೆ ಅಷ್ಟೇ ಇತ್ತು. ಆದರೆ ಇವತ್ತು ಮೊನ್ನೆ ಮಂಡ್ಯದ ಗಂಡು ಅಂತೇನು ಕರಿತಿರಲ್ಲ, ಮದ್ದೂರಿನಲ್ಲಿ ಸಹ ಹಿಂದುತ್ವದ ಅಲೆ ಇವತ್ತು ಪ್ರಾರಂಭ ಆಗಿದೆ. ಯಾವ ಭಾಗದಲ್ಲಿ ಕೇಸರಿ ಶಾಲ್ ಹಾಕೋತಿದ್ದಿಲ್ಲ ಅಲ್ಲಿ 16,000 ಯುವಕರು ತಮ್ಮ ಮೋಟರ್ ಬೈಕ್ ಮೇಲೆ, ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಟೆಂಪೋ ಮಾಡಿಲ್ಲ, ಯಾವುದರ ಹೋಟೆಲ್ದಾಗ ಡಾಬಾದಾಗ ಊಟಕ್ಕಿಟ್ಟಿಲ್ಲ, ಸುಮಾರು 20,000 ಜನ ಸ್ವಯಂ ಪ್ರೇರಣೆಯಿಂದ ಮದ್ದೂರಿಗೆ ಬರ್ತಾರಂದ್ರೆ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ. ಹಿಂದುತ್ವ ಎದ್ದು ನಿಂತಿದೆ. ಶ್ರೀ ಗಣೇಶನ ಆಶೀರ್ವಾದ. ನಾನು ಬಿದರ್ ಈಶಾನ್ಯ ಭಾಗದಿಂದ ಗಣೇಶನ ಆಶೀರ್ವಾದ ತಗೊಂಡು, ಯಾಕಂದರೆ ಹಿಂದೆ ಈ ವಕಫ್ ಹೋರಾಟ ಮಾಡುವಾಗ ನಾವು ಸಿದ್ದೇಶಣ್ಣವರು, BP ಹರೀಶ್ ಅವರು, ನಮ್ಮ ರಮೇಶ್ ಜಾರಕಿಹೊಳಿಯವರು, ಕುಮಾರ್ ಬಂಗಾರಪ್ಪನವರು ಎಲ್ಲರೂ ಅಲ್ಲಿ ನರಸಿಂಹ ದೇವಸ್ಥಾನ, ಅದು ಪೂರ್ತಿ ಒಳಗಿದೆ, ನೀರಿನಲ್ಲಿ ಹೋಗ್ಬೇಕು ನರಸಿಂಹ ದೇವಸ್ಥಾನದ ದರ್ಶನಕ್ಕೆ. ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತೇನಾರ ಭಾರತದಲ್ಲಿ ವಕಫ್ ಅನ್ನೋಂಥ ಕರಾಳ ಶಾಸನವನ್ನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ತಿದ್ದುಪಡಿ ಮಾಡೋದ್ರ ಮೂಲಕ ಇಲ್ಲಿವರೆಗೆ ಆಡಳಿತ ಮಾಡಿದವ್ರಂಥವ್ರು ಏನು ಅರ್ಧ ಪಾಕಿಸ್ತಾನ ಮಾಡಿ ಇಟ್ಟಿದ್ರಲ್ಲಿ 2 ಪಾಕಿಸ್ತಾನ ಆಗ್ತಿದ್ದು. ಆ ವಕಫ್ ಆಸ್ತಿ ಎಟ್ಟಂದ್ರೆ 15 ಲಕ್ಷ ಎಕರೆ. ಅದರ ವಿರುದ್ಧ ಹೋರಾಟ ನಾವು ಎಲ್ಲಿ ಪ್ರಾರಂಭ ಮಾಡಿದ್ವಿ? ನರಸಿಂಹನ ಅವತಾರದಿಂದ. ನರಸಿಂಹನ ಅವತಾರದಾಗ ಏನದು ಆಯುಧಗಳದಾವ ಇಲ್ಲ ಕೈಯಾಗ? ನಮ್ಮ ಬನ್ನಿ ಮಹಾಂಕಾಳಿ ಕೈಯಾಗ ಏನದಾವು? ಎಲ್ಲ ನಮ್ಮಲ್ಲಿ ತಯಾರೈತಿ. ಹನುಮಂತ ದೇವ್ರ ಕೈಯಾಗ ಏನದಾವು? ಗದಾ ಇದೆ. ನಮ್ಮ ದೇವ್ರುಗಳು ಯಾರೂ ಸುಮ್ಮ ಉಂಡಿ ಕಾರ್ಚಿ ಕೈ ಇಟ್ಕೊಂಡು ನಿಂತಿಲ್ಲ, ಒಂದೊಂದು ಕೈಯಾಗ ಒಂದೊಂದು ಗದಾ ಅದಾವ. ಅಂದ್ರ ಸಮಯ ಬಂದ್ರೆ ಹಿಂದೂಗಳು ಎದ್ರೆ ನೀವು ಯಾರನ್ನ ಲವ್ ಮಾಡ್ತೀರಿ ಮಾಡ್ರಿ, ನಾವು ಮಾತ್ರ ನಿಮ್ಮನ್ನು ಬಿಡುವುದಿಲ್ಲ ಅನ್ನುವಂಥ ಸಂದೇಶ ಹಿಂದೂಗಳು ಕೊಡಬೇಕಾಗಿದೆ. ಹಿಂದೂಗಳ ಪರವಾಗಿ ಮಾತಾಡೋದು ತಪ್ಪ. ವಿಧಾನಸಭೆಯಲ್ಲಿ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವರು, ಯತ್ನಾಳ್ ಟೋಪಿ ಹಾಕೊಂಡವ್ರು ನಿನ್ನ ಬಳಿ ಬರಬೇಡ ಅಂತ ಹೇಳ್ತೀಯಲ್ಲಪ್ಪ ಅಂತಂದ್ರು. ಹೌದು, ನಾ ಹೇಳೀನಿ, ನಾನು ಯಾರು ಬರಬೇಡ, ಯಾಕಂದ್ರೆ ಯಾರು ದೇಶ ಪ್ರೇಮಿಗಳದಾರ ಅವ್ರು ಬರ್ರಿ, ತಾಯ್ಗಂಡ್ರು ನನ್ನ ಬಳಿ ಬರಬಾರ್ದು. ಇವತ್ತು ಎಷ್ಟು ತೊಂದರೆ. ಇವತ್ತು ಗಣಪತಿ ಆಚರಣೆಗೆ 108 ನಮ್ಮ ಪೊಲೀಸ್ ಅಧಿಕಾರಿಗಳ ಒಂದು ದೊಡ್ಡ ಲಿಸ್ಟ್. ಗಣಪತಿ ಹಿಂಗೆ ಕುಂಡ್ರಿಸಬೇಕು, ಇಟ್ಟೇ ಜನ ಹೋಗಬೇಕು, DJ ಹಚ್ಚಬಾರ್ದು ಅಂದ್ರೆ ಏನಿದೇನು ಪಾಕಿಸ್ತಾನ ಏನು ಭಾರತ? ಈ ಸಲ ನಾವು ಬಿಜಾಪುರ್ನಾಗ ಫುಲ್ DJ ಹೊಡೆದೀವಿ ನಾವು. ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ, ಸಿದ್ದರಾಮಯ್ಯ ನಮ್ಮ MB ಪಾಟೀಲ್ ಏನು ನೀವು ಮುಟ್ಟೆ ನೋಡತ್ ಹೇಳಿದೆ ನಾ. ಆದರೆ ದಾವಣಗೆರೆ ಒಳಗೆ ಒಂದು DJಗೂ ಅನುಮತಿ ಕೊಡಲಿಲ್ಲ.